ಜನವರಿ 20ರಂದು ನಡೆಯಲಿರುವ ಡೊನಾಲ್ಡ್ ಟ್ರಂಪ್ ಪದಗ್ರಹಣ ಸಮಾರಂಭಕ್ಕೆ ಪ್ರಧಾನಿ ಮೋದಿಗೆ ಆಹ್ವಾನ ನೀಡಲಾಗ್ತಾ ಇದೆಯಾ? ಆಮಂತ್ರಣ ಗಿಟ್ಸೋಕೆ ಅಂತಾನೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಅಮೆರಿಕಕ್ಕೆ ಕಳಿಸಲಾಗಿತ್ತ. ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಮಾಡಿರುವ ವ್ಯಂಗ್ಯಭರಿತ ಟ್ವೀಟ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವ ಮೀಮ್ಗಳು ಕೊಡ್ತಿರುವ ಸುಳಿವುಗಳೇನು? ಒಂದ್ ಕಡೆ ಟ್ರಂಪ್ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸೋಕೆ ನೀಡಲಾಗಿದ್ದ ಆಹ್ವಾನವನ್ನ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ತಿರಸ್ಕರಿಸಿದ್ದಾರೆ ಅನ್ನೋ ವರದಿಗಳಿರುವಾಗಲೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಆಹ್ವಾನ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಆಹ್ವಾನಿಸಲಾದ ವಿದೇಶಿ ರಾಷ್ಟ್ರಗಳ ಮುಖ್ಯಸ್ಥರು ಯಾರು ಅಥವಾ ಕ್ಸಿ ಆಹ್ವಾನ ತಿರಸ್ಕರಿಸಿದ ನಂತರ ಎಲ್ಲವನ್ನೂ ರಹಸ್ಯವಾಗಿ ಇಡ್ಲಾಗ್ತಾ ಇದೆಯಾ? ತಾರ್ಕಿಕವಾಗಿ ನೇಟೋ ದೇಶಗಳ ಮುಖ್ಯಸ್ಥರು, G7 ನಾಯಕರು ಮತ್ತು ಅಮೆರಿಕನ್ ಮಿತ್ರ ರಾಷ್ಟ್ರಗಳ ಮುಖ್ಯಸ್ಥರು ಟ್ರಂಪ್ ಪದಗ್ರಹಣ ಸಮಾರಂಭದ ಆಹ್ವಾನಿತರಾಗಬಹುದು ಅಂತ ಹೇಳಲಾಗ್ತಿದೆ. ಆದರೆ ನೇಟೋ ಅಲ್ಲದ ಮಿತ್ರ ರಾಷ್ಟ್ರಗಳ ಮುಖ್ಯಸ್ಥರ ಬಗ್ಗೆ, ಅದರಲ್ಲೂ ಭಾರತದ ಬಗ್ಗೆ ಟ್ರಂಪ್ ನಿಲುವು ಏನಿರಲಿದೆ? ಈ ನಡುವೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ವಾಷಿಂಗ್ಟನ್ ಭೇಟಿನೂ ಆಗಿದೆ. ಇದೇ ವಿಚಾರವನ್ನ ಎತ್ತದ ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಮೋದಿಗೆ ವ್ಯಂಗ್ಯವಾಡಿದ್ದು ಆಗಿದೆ. ಟ್ರಂಪ್ ಪದಗ್ರಹಣದ ಆಮಂತ್ರಣ ಗಿಟ್ಸೋಕೆ ಅಂತಾನೆ ಮೋದಿ ಅಮೆರಿಕಕ್ಕೆ ಜೈಶಂಕರ್ ಅವರನ್ನ ಕಳಿಸಿದ್ದಾರೆ. ಅವರೇನಾದ್ರೂ ಆಹ್ವಾನ ಪತ್ರ ತರದೆ ಹೋದ್ರೆ ಅವರ ಕೆಲಸವೇ ಹೋಗುತ್ತೆ ಅಂತ ಸ್ವಾಮಿ ಎಕ್ಸ್ ನಲ್ಲಿ ವ್ಯಂಗ್ಯವಾಡಿದ್ದಾರೆ. ಸದ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಮೋದಿಯನ್ನ ಆಹ್ವಾನಿಸುವ ಮೂಡ್ ನಲ್ಲಿ ಇಲ್ಲ ಅಂತಾನು ಸ್ವಾಮಿ ಹೇಳಿದ್ದಾರೆ. ಕಳೆದ ವರ್ಷ ಟ್ರಂಪ್ ಅವರ ಆಹ್ವಾನವನ್ನ ತಿರಸ್ಕರಿಸಿರುವುದಾಗಿ ಘೋಷಿಸಿದಾಗ ಅವರನ್ನ ಮೋದಿ ಹಗುರವಾಗಿ ತೆಗೆದುಕೊಂಡಿದ್ರು ಅನ್ನೋದನ್ನ ಸ್ವಾಮಿ ನೆನಪಿಸಿದ್ದಾರೆ. ಏತನ್ಮಧ್ಯೆ ಜೈಶಂಕರ್ ಅಮೆರಿಕ ಭೇಟಿಗೆ ಮುನ್ನ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅಮೆರಿಕದ ಉನ್ನತ ರಾಜತಾಂತ್ರಿಕರೊಂದಿಗೆ ವ್ಯಾಪಕ ಶ್ರೇಣಿಯ ದ್ವಿಪಕ್ಷೀಯ, ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಸಭೆ ನಡೆಸಿದ್ರು. ನವದೆಹಲಿ ಮತ್ತು ವಾಷಿಂಗ್ಟನ್ ಉತ್ತಮ ರಾಜತಾಂತ್ರಿಕ ಸಂಬಂಧಗಳನ್ನ ಹೊಂದಿದ್ದರೂ ಟ್ರಂಪ್ ಗೆಲುವು ಭಾರತವನ್ನ ಚಿಂತೆಗೀಡು ಮಾಡುವ ಸಾಧ್ಯತೆ ಇದೆ. ಮೇಕ್ ಅಮೆರಿಕನ್ ಗ್ರೇಟ್ ಅಗೇನ್ ನೀತಿಯಿಂದಾಗಿ ಭಾರತದ ಮಾಹಿತಿ ತಂತ್ರಜ್ಞಾನ ವೃತ್ತಿಪರರಿಗೆ ವಲಸೆ ರಹಿತ ಕೆಲಸವನ್ನ ಪಡೆಯುವುದು ಕಷ್ಟಕರ ಆಗಬಹುದು ಅನ್ನೋ ಆತಂಕನೂ ಈಗಾಗಲೇ ಮೂಡಿದೆ. ಮೋದಿ ಮತ್ತು ಟ್ರಂಪ್ ವೈಯಕ್ತಿಕ ಬಾಂಧವ್ಯ ಈ ಮೊದಲು ಚೆನ್ನಾಗೇ ಇತ್ತು. 2020ರ ಜುಲೈನಲ್ಲಿ ಅಮೆರಿಕದಲ್ಲಿ ಎನ್ಆರ್ಐಗಳ ಸಭೆಯಲ್ಲಿ ಟ್ರಂಪ್ ಎದುರೇ ಅಬ್ ಕಿ ಬಾರ್ ಟ್ರಂಪ್ ಕಿ ಸರ್ಕಾರ್ ಅನ್ನೋ ಘೋಷಣೆಯನ್ನ ಮೋದಿ ಮಾಡಿದ್ರು. ಆದ್ರೆ 2024ರಲ್ಲಿ ಜೋ ಬೈಡೆನ್ ಅಧ್ಯಕ್ಷತೆಯಲ್ಲಿ ನಡೆದ ಕೊನೆಯ ಕ್ವಾಡ್ ಶೃಂಗಸಭೆಯಲ್ಲಿ ಮೋದಿ ಭಾಗವಹಿಸುವ ಮೊದಲು ಅವರು ತಮ್ಮನ್ನ ಭೇಟಿ ಆಗ್ತಾರೆ ಅಂತಾನೆ ಟ್ರಂಪ್ ಹೇಳಿದ್ರು. ಆದ್ರೆ ಇಬ್ಬರೂ ಭೇಟಿ ಆಗಿರ್ಲಿಲ್ಲ. ಮೋದಿ ಅವರ ವಿದೇಶಾಂಗ ನೀತಿ ತಜ್ಞರು ಅವರಿಗೆ ಹಾಗೆ ಸಲಹೆ ನೀಡಿದ್ರ. ಟ್ರಂಪ್ ವಿರುದ್ಧ ಎಲ್ಲ ನ್ಯಾಯಾಲಯದ ಪ್ರಕರಣಗಳು ದಾಖಲಾಗಿರೋದ್ರಿಂದ ಗೆಲ್ಲುವ ಸಾಧ್ಯತೆ ಕಡಿಮೆ ಅಂತ ಲೆಕ್ಕಾಚಾರವನ್ನ ಹಾಕಲಾಗಿತ್ತ. ಟ್ರಂಪ್ ಮತ್ತು ಕಮಲಾ ಹ್ಯಾರಿಸ್ ಇಬ್ಬರನ್ನು ಭೇಟಿಯಾಗೋಕೆ ಅವರು ಪ್ರಧಾನಿಗೆ ಸಲಹೆ ನೀಡಬಹುದಿತ್ತಲ್ವಾ? ಇದು ಉದ್ದೇಶಪೂರ್ವಕವಾಗಿಯೇ ಆಗಿದೆಯಾ? ಇಂತಹ ಹಲವು ಅನುಮಾನಗಳಿವೆ. ಚುನಾವಣೆಯಲ್ಲಿ ಗೆದ್ದ ಟ್ರಂಪ್ ಅವರನ್ನ ಮೋದಿ ಅಭಿನಂದಿಸಿದ್ದರೂ ಅವರು ತಮ್ಮನ್ನ ಕಡೆಗಣಿಸಿದ್ದಾರೆ ಅನ್ನೋದನ್ನ ಟ್ರಂಪ್ ಗಂಭೀರವಾಗಿ ತೆಗೆದುಕೊಳ್ಳಲಿದ್ದಾರೆ. ಟ್ರಂಪ್ ಪ್ರಮಾಣ ವಚನ ಸ್ವೀಕಾರಕ್ಕೆ ಮೋದಿಯನ್ನ ಆಹ್ವಾನ ಮಾಡಲಾಗತ್ತಾ ಅನ್ನೋ ಊಹಾಪೋಹಗಳು ಈಗ ಹರಿದಾಡ್ತಾ ಇದೆ. ಟ್ರಂಪ್ ಪ್ರಮಾಣ ವಚನ ಸ್ವೀಕಾರಕ್ಕೆ ಮೋದಿ ಆಹ್ವಾನ ಗಿಟ್ಸೋಕೆ ಕೊನೆ ಕ್ಷಣದಲ್ಲಿ ವಿದೇಶಾಂಗ ಸಚಿವರನ್ನ ಅಮೆರಿಕಕ್ಕೆ ಕಳಿಸಲಾಗಿದೆ ಅಂತ ಸ್ವಾಮಿ ವ್ಯಂಗ್ಯವಾಡಿರುವುದು ಕೂಡ ಈ ಹಿನ್ನೆಲೆಯಲ್ಲಿ ಗಮನ ಸೆಳೆದಿದೆ. ಬೈಡೆನ್ ಆಡಳಿತದ ಕೊನೆ ಹಂತದಲ್ಲಿ ಭಾರತ ಅಮೆರಿಕ ಸಂಬಂಧಗಳನ್ನ ಅಳೆಯೋಕೆ ಮತ್ತು ಟ್ರಂಪ್ ಅಧಿಕಾರ ವಹಿಸಿಕೊಳ್ಳೋದ್ರಿಂದ ಏನನ್ನ ನಿರೀಕ್ಷಿಸಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಜೈಶಂಕರ್ ಅಮೆರಿಕಕ್ಕೆ ಹೋಗ್ತಿದ್ರು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಗದ್ದಲವೇ ಎದ್ದಿದೆ. ಮೋದಿ ಅವರಿಗಾಗಿ ಒಂದು ಆಮಂತ್ರಣ ಕೊಡಿ ಪ್ಲೀಸ್ ಅಂತ ಟ್ರಂಪ್ ಎದುರು ಮಂಡಿಯೂರಿ ಜೈಶಂಕರ್ ಕೇಳ್ತಿರುವಂತೆ ಚಿತ್ರಿಸಲಾಗಿರುವ ಮೀಮ್ಗಳು ಹರಿದಾಡ್ತಾ ಇದೆ. ಕೆಲವು ಮೀಮ್ಗಳು ತೆಳು ಹಾಸ್ಯದ ಮಿತಿಯನ್ನು ದಾಟಿವೆಯಾದರೂ ಆಹ್ವಾನ ನೀಡಲಾಗತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಮಾತ್ರ ಇದ್ದೇ ಇದೆ. ಟ್ರಂಪ್ ಭಾರತದ ವಿರುದ್ಧ ಸುಂಕಗಳನ್ನು ಹೆಚ್ಚಿಸುವ ಬಗ್ಗೆ ಮತ್ತು ಡಾಲರ್ಗೆ ಪರ್ಯಾಯದ ಬಗ್ಗೆ ಮಾತನಾಡ್ತಿರುವ ಬ್ರಿಕ್ಸ್ ಸದಸ್ಯರ ವಿರುದ್ಧವೂ ಸುಂಕಗಳನ್ನು ಹೆಚ್ಚಿಸುವ ಬಗ್ಗೆ ಹೇಳಿದ್ದಾರೆ. ಇದು ಖಂಡಿತವಾಗಿಯೂ ಭಾರತೀಯ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತೆ. ಟ್ರಂಪ್ ಅವರು ಇಂಡೋ ಅಮೆರಿಕನ್ ಹರ್ಮೀತ್ ಧಿಲ್ಲನ್ ಅವರನ್ನ ನಾಗರಿಕ ಹಕ್ಕುಗಳ ಸಹಾಯಕ ಅಟಾರ್ನಿ ಜನರಲ್ ಆಗಿ ಆಯ್ಕೆ ಮಾಡಿದ್ದಾರೆ. ಇದು ಆಶ್ಚರ್ಯವೇನಲ್ಲ. ಉತ್ತರ ಅಮೆರಿಕದಲ್ಲಿ ಸಿಖ್ ಕಾರ್ಯಕರ್ತರನ್ನ ಭಾರತ ಗುರಿಯಾಗಿಸಿಕೊಂಡಿದೆ ಅಂತ ಆರೋಪಿಸುತ್ತಿರುವ ಖಲಿಸ್ತಾನಿ ಪರ ಸಹಾನುಭೂತಿ ಹೊಂದಿರುವ ಧಿಲ್ಲನ್ ಬಗ್ಗೆ ಟ್ರಂಪ್ ಶ್ಲಾಘಿಸಿದ್ದಾರೆ. ಇದೆಲ್ಲದರ ನಡುವೆ ಮೋದಿ ಟ್ರಂಪ್ ಪದಗ್ರಹಣ ಸಮಾರಂಭದ ಆಹ್ವಾನಿತರಾಗ್ತಾರಾ ಅಂತ ಕಾದ್ ನೋಡ್ಬೇಕಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.